ಬೆಳಗ್ಗೆಯಿಂದ ಮನೆ ಮುಂದೆ ಯಾವ ಬೇಕಾದ ಶಬ್ದ ಮಾಡಿದ್ರು ಕಿಟಕಿ ಹತ್ರ ಹೋಗಿ ನಿಂತ್ಕೋತಾ ಇದೆಯಲ್ಲ. ವೇದಿಕಾ ಬಂದ್ಲೇನೋ ಅಂತ ನೋಡ್ತಾ ಇದ್ದೀನಿ, ಆದ್ರೆ ಅವಳು ಬರ್ಲೇ ಇಲ್ಲ. ಬರ್ತಾಳೆ. ಸಂತೋಷ್ ಪರ್ಮಿಷನ್ ತಗೊಂಡು ಬರ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಿದೆ ಅಲ್ವಾ? ನನ್ನ ಮಗಳು ನನ್ನನ್ನು ನೋಡೋದಕ್ಕೆ ಅವನ್ ಪರ್ಮಿಷನ್ ತಗೋಬೇಕಾ? ಹೊತ್ತು ಹೆತ್ತು 20 ವರ್ಷ ಬೆಳೆಸಿದ್ದೀನಿ. ಯಾರೇ ಅವನು? ಪರಿಚಯ ಆಗಿ 2 ವರ್ಷ ಆಗಿಲ್ಲ, ನನ್ನನ್ನು ನೋಡೋದಕ್ಕೆ ಅವನ್ ಪರ್ಮಿಷನ್ ತಗೋಬೇಕಾ? ಯಾವ ನ್ಯಾಯ ರೀ ಇದು? ಸಮಾಧಾನ ಮಾಡ್ಕೋ. ವೇದಿಕಾ ಈಗ ನಮ್ಮ ಮಗಳು ಮಾತ್ರ ಅಲ್ಲ, ಸಂತೋಷ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ನಾವು ಅವನನ್ನ ಒಪ್ಲಿ ಬಿಡ್ಲಿ, ಅವನೇ ಗಂಡ ಅಂತ ಅವಳು ಒಪ್ಕೊಂಡಿದ್ದಾಳೆ. ನಾವೇನ್ ಮಾಡಕ್ಕಾಗುತ್ತೆ? ಎಲ್ಲೋ ಕದ್ದೋಡೋಗಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಅವಳ ಗಂಡ ಆಗ್ಬಿಡ್ತಾನ? ಅವಳನ್ನ ಹೆತ್ತು ಬೆಳೆಸಿರೋ ಅಪ್ಪ ಅಮ್ಮ ನಾವಿನ್ನೂ ಬದುಕಿಲ್ವೇನ್ರಿ? ನಮಗೊಂದು ಮಾತು ತಿಳಿಸ್ಲಿಲ್ಲ, ನಮ್ಮ ಒಪ್ಪಿಗೆ ತಗೊಳ್ಳಿಲ್ಲ. ಒಂದು ವಾಲ್ಗ ಇಲ್ಲ, ಲಗ್ನ ಪತ್ರಿಕೆ ಇಲ್ಲ, ನೆಂಟ್ರನ್ನಂತೂ ಕರೀಲೇ ಇಲ್ಲ. ಇದನ್ನ ಯಾರೇ ಮದುವೆ ಅಂತ ಒಪ್ಕೊಳ್ತಾರೆ? ಮೊದಲು ಈ ರೀತಿ ಎಕ್ಸಿಟ್ ಆಗೋದನ್ನ ನಿಲ್ಸು. ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಡಾಕ್ಟರ್ ಹೇಳ್ತಾರೆ. ಅವ್ರಿಗೆ ಏನ್ರಿ ಗೊತ್ತಾಗುತ್ತೆ ತಾಯಿ ಸಂಕಟ ಏನು ಅಂತ? ಅವ್ರ ಮಗಳು ಯಾವ ಜೊತೆ ನಾವು ಓಡೋಗಿದ್ರೆ ಅವಾಗ ಗೊತ್ತಾಗಿರೋದು ನನ್ ಕಷ್ಟ ಏನು ಅಂತ. ಎಲ್ಲ ಆಗಿ ದಾಡ್ತಿಂದಾನೆ. ಅವ್ರಿಗೆಲ್ಲ ವಿಷಯ ಗೊತ್ತಿದ್ರು ನಮ್ಮಿಂದ ಮುಚ್ಚಿಟ್ಬಿಟ್ಲು. ಪಾಪಿ ಹೆಂಗ್ಸು. ಅವಳಿಗೆ ಹೇಗಾದ್ರೂ ಮನ್ಸು ಬಂತು ರೀ ನನ್ನಿಂದ ನನ್ನ ಮಗಳನ್ನ ದೂರ ಮಾಡೋದಕ್ಕೆ. ಅವಳಿಗೂ 2 ಮಕ್ಕಳಿದಾರಲ್ಲ, ಅವರಿಂದ ಅವಳನ್ನ ದೂರ ಮಾಡ್ಬಿಡ್ತೀನಿ. ಅವಾಗ ಗೊತ್ತಾಗತ್ತೆ ಅವಳಿಗೆ. ನೀನ್ ಹೋಗಿ ಮಲಗ್ತೀಯ ಸುಮ್ನೆ. ರವಿ, ಏನಾಯ್ತಪ್ಪ? ವೇದಿಕಾ ಇನ್ನೂ ಮನೆಗೆ ಬಂದಿಲ್ಲ ಅಂತ ಪರಿಮಳ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಬರ್ತಾಳೆ ಅಂತ ಹೇಳಿದ್ರು ನಂಬ್ತಾನೆ ಇಲ್ಲ ಅಮ್ಮ. ನೀವಾದ್ರೂ ಸ್ವಲ್ಪ ಹೇಳಿಮ್ಮ ಇವ್ರಿಗೆ. ನನ್ನ ಮಾತನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಇವರು. ನೋಡಿ ಪರಿಮಳ, ವೇದಿಕಾ ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ನಾನು ರವಿ ಹತ್ರ ಹೇಳಿದ್ದೀನಿ. ಅವಳು ಇಲ್ಲಿಗೆ ಬಂದ್ರೆ ನಾವೆಲ್ಲಿ ಬೈತೀವೋ ಅನ್ನೋ ಹೆದರಿಕೆಗೆ ಅವಳು ಬಂದಿಲ್ಲ. ಆದ್ರೆ ಅವಳು ಬಂದೇ ಬರ್ತಾಳೆ. ನೀನ್ ಸ್ಟ್ರೆಸ್ ಮಾಡ್ಕೋಬೇಡ ಕಣೆ. ನಿಮ್ಮ ಮಾತೆ ನನಗೆ ಸಮಾಧಾನ ಆತೆ. ನೀವೇನಾದ್ರೂ ವೇದಿಕಾ ಈ ಮನೆಗೆ ಕಾಲಿಡಬಾರ್ದು ಅಂತ ಹೇಳಿದ್ರೆ ನಾನು ಪ್ರಾಣನೇ ಬಿಟ್ಬಿಡ್ತಾ ಇದ್ದೆ ಅಷ್ಟೇ. ಅದಕ್ಕೆ ಯಾಕೆ ಸಣ್ಣ ವಿಷಯಕ್ಕೆ ಸಾಯೋ ಮಾತಾಡ್ತೀರಾ? ನಿಮಗೆ ನನ್ನ ಸಂಕಟ ಏನು ಅಂತ ಅರ್ಥ ಆಗ್ತಿಲ್ಲ ಸೂರ್ಯ, ಅದಕ್ಕೆ ಇದನ್ನ ಸಣ್ಣ ವಿಷಯ ಅಂತ ಹೇಳ್ತಿದ್ದೀರಾ. ಇಲ್ಲ ಅದಕ್ಕೆ ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ನೋಡಿ, ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ವೇದಿಕಾ ಬಂದಿಲ್ಲ ಅಂದರೆ ನಾನು ಅಣ್ಣನೇ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಬರ್ತೀವಿ. ಅದು ಯಾರು ತಡಿತಾರೋ ನಾನು ನೋಡ್ತೀನಿ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್. ನಾಳೆ ವೇದಿಕಾ ಬರ್ತಾಳೆ ಅಂತ್ಯಾ? ಏನೂ ಗೊತ್ತಿಲ್ಲಮ್ಮ, ಡೌಟ್ಫುಲ್ ಆಗಿದೆ. ನನ್ನ ಜೊತೆ ಹಾಸ್ಪಿಟ್ಲಿಗೆ ಬಾ ಅಂತ ಹೇಳಿದೆ, ಅದಕ್ಕೆ ಅವಳು ಒಪ್ಪಲೇ ಇಲ್ಲ. ಸಂತೋಷ್ ಬಂದ್ಮೇಲೆ ಅವನು ಕೇಳ್ಕೊಂಡ್ ಬರ್ತೀನಿ, ಇಲ್ಲಾಂದ್ರೆ ಸಿಟ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ಲು. ನೋಡೋನು ಅವಳನ್ನ ಹೇಗೆ ಹೆದರ್ಸಿಟ್ಕೊಂಡಿದ್ದಾನೆ ಅಂತ. ನನಗೇನೋ ವೇದಿಕಾ ಬರಲ್ಲ ಅನ್ಸುತ್ತೆ. ಬರಲ್ಲ ಅಂದರೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗುತ್ತಮ್ಮ. ಪಾಪ ಅದಕ್ಕೆ ಇದನ್ನೇ ಮನ್ಸಿಗೆ ಹಚ್ಕೊಂಡು ಕೂತಿದ್ದಾರೆ. ಆದ್ರೆ ಅದೃಷ್ಟ ಬಿಡ್ಬೇಕಲ್ಲ. ಅದೇ ಹೇಗೆ ತಡಿತಾನೋ ನಾನು ನೋಡ್ತೀನಿ. ಬಿಡಲ್ಲ ಅಂದರೆ 2 ಬಿಟ್ಟು ಅವಳನ್ನ ಕರ್ಕೊಂಬರ್ತೀನಿ. ಸೂರ್ಯ, ಹಾಗೆಲ್ಲ ಆವೇಶಕ್ಕೊಳಗಾಗೇನೋ ಮಾಡೋದು ದೊಡ್ಡದಲ್ಲ ಕಣೋ. ನಾಳೆ ನಿನ್ ಮೇಲಿನ ಕೋಪನ ವೇದಿಕಾ ಮೇಲೆ ತೋರಿಸಿದ್ರೆ ಏನ್ ಮಾಡೋದು? ಹೌದು, ಅವನೊಂಥರ ಸ್ಯಾಡಿಸ್ಟು. ನೀನು ಅವನ ಮೇಲೆ ಕೈ ಮಾಡಿದ್ರೆ ಅದು ವೇದಿಕನ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೇನ್ ಮಾಡುವಂತ್ಯ? ನಾವೆಲ್ಲ ಹೇಳಿ ತರ ಕೈ ಕಟ್ಕೊಂಡು ಕೂತ್ಕೊಬೇಕಾ? ಆ 3 ಕಾಸ್ಗೂ ಯೋಗ್ಯತೆ ಇಲ್ದಿರೋ ಮನುಷ್ಯ ಅವ್ನ ಆಡೋ ಆಟಗಳನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಬೇಕು ಅಂತ್ಯ? ಸಮಾಧಾನ ಮಾಡ್ಕೋ ಸೂರ್ಯ. ನಾಳೆ ವೇದಿಕಾ ಮನೆಗೆ ಬಂದೇ ಬರ್ತಾಳೆ ಅಂತ ಪರಿಮಳ ಖುಷಿಯಾಗಿದ್ದಾಳೆ. ಈ ಮಾತೇನಾದ್ರೂ ಅವಳು ಕೇಳಿಸ್ಕೊಂಡ್ರೆ ಅಪ್ಸೆಟ್ ಆಗ್ತಾಳೆ. ಸರಿ ಆಯ್ತು, ನೀವಿಬ್ರೆ ಡಿಸೈಡ್ ಮಾಡಿ. ಆದ್ರೆ ಸಂತೋಷ್ ವೇದಿಕನ ತಾನಾಗೆ ಮನೆಗೆ ಕಳ್ಸಕ್ಕೆ ಒಂದು ದಾರಿ ಇದೆ. ಆದ್ರೆ ಅದಕ್ಕೆ ನೀವಿಬ್ರು ಒಪ್ಕೋಬೇಕಷ್ಟೇ. ವೇದಿಕಾ ಮನೆಗೆ ಬಂದು ಪರಿಮಳ ಮೊದಲ ತರ ಆಗೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಹೇಳಮ್ಮ ಅದೇನು ಅಂತ. ನೋಡು, ಸಂತೋಷ್ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ನಾವು ವೇದಿಕನ ಸುಮ್ಮನೆ ಕಳಿಸ್ಕೊಡು ಅಂದ್ರೆ ಅವ್ನು ಕಳಿಸ್ಕೊಡಲ್ಲ. ಮತ್ತೆ ಅವನಿಗೆ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿ ತಾನು ಶ್ರೀಮಂತರ ಮನೆ ಅಳಿಯ ಅಂತ ಹೇಳ್ಕೊಂಡು ಮೆರೆಯೋ ಆಸೆ ಕಣೋ. ಅದಕ್ಕೆ ಅವನ ಆಸೆ ಪಟ್ಟಂಗೆ ಈ ಮನೆ ಅಳಿನಾಗ್ ಮಾಡ್ಕೊಳ್ಳೋದು ಅಂತನಾ? ನಮಗ್ ಬೇರೆ ದಾರಿ ಏನಿದೆಯೋ ಸೂರ್ಯ? ನಮ್ಮ ಮಗಳು ನಮಗ್ ಬೇಕು ಅಂದ್ರೆ ಅಮ್ಮ ಹೇಳ್ದಾಗ ಕೇಳಬೇಕು, ಇಲ್ಲಾಂದ್ರೆ ವೇದಿಕನ ಆಸೆ ಕೈ ಬಿಡ್ಬೇಕು ಅಷ್ಟೇ. ಹಾಗೇನಾದ್ರೂ ಆದ್ರೆ ಪರಿಮಳ ಪರ್ಮನೆಂಟ್ ಆಗಿ ಹಾಸಿಗೆ ಇಟ್ಬಿಟ್ಟಾಳಷ್ಟೇ. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಸೂರ್ಯ. ನನಗೂ ಇದಿಷ್ಟ ಇಲ್ಲ. ಆದ್ರೆ ವೇದಿಕಾಗೋಸ್ಕರ ಪರಿಮಳಗೋಸ್ಕರ ನಾವಿದನ್ನ ಮಾಡಲೇಬೇಕು.
ನೋಡ್ ರವಿ, ನಾಳೆ ನೀನು ಹೋಗಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ, ನಿಮ್ಮ ಮದುವೆ ನಾವು ಒಪ್ಕೊಂಡಿದ್ದೀವಿ, ಒಂದು ಒಳ್ಳೆ ದಿನ ನೋಡಿ ಊರಿನವ್ರನ್ನೆಲ್ಲ ಕರೆದು ಅವ್ರ ಮುಂದೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತೀವಿ ಅಂತ ಹೇಳು. ಆಗ ಸಂತೋಷ್ ತಾನಾಗೆ ವೇದಿಕನ್ ಕಳ್ಸಕ್ಕೆ ಒಪ್ಕೋತಾನೆ. ಸೂರ್ಯ ಅಂದ್ರೆ ಯಾರೇ ಇಲ್ಲಿ? ನಾನೇ. ಯಾಕೆ? ನೋಡೋದಕ್ಕೂ ಎಜುಕೇಟೆಡ್ ತರ ಕಾಣ್ತಾ ಇದ್ದೀರಾ. ಒಂದು ಹುಡುಗಿ ಮೇಲೆ ಅಲ್ಲೇ ಮಾಡಿದಿರಲ್ಲ, ನಿಮ್ಗೇನು ಬುದ್ಧಿ ಇದೆಯೇನ್ರಿ? ಬನ್ನಿ ನಿನ್ ಜೊತೆ ಸ್ಟೇಷನ್ಗೆ. ಏನು, ನನ್ನ ಮಗ ಒಂದು ಹುಡುಗಿ ಮೇಲೆ ಹಲ್ಲೆ ಮಾಡಿದಾನ? ನನ್ನ ಮಗ ಅಂಥವನಲ್ಲ, ನಿಮ್ಗೆಲ್ಲ ಕನ್ಫ್ಯೂಷನ್ ಆಗಿರ್ಬೇಕು. ಹಾಗೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಯಾರನ್ನು ಅರೆಸ್ಟ್ ಮಾಡೋದಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ ಮೇಡಮ್? ಹಾಗೆಲ್ಲ ಪಕ್ಕಾ ಎವಿಡೆನ್ಸ್ ಕಂಪ್ಲೇಂಟ್ ಇಲ್ಲದೆ ನಾವ್ ಯಾರನ್ನು ಅರೆಸ್ಟ್ ಮಾಡೋದಿಲ್ಲ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ನಿಮಗೆ? ವೇದಿಕಾ ಅನ್ನೋರು. ಏನು, ನಮ್ ವೇದಿಕಾ ಸೂರ್ಯ ಕೈ ಮಾಡಿದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಹೌದ್ರಿ ಮೇಡಮ್, ವೇದಿಕಾ ಸಂತೋಷ್ ಅನ್ನೋರ್ ಮೇಲೆ ಇವ್ರು ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಇವ್ರು ಹಲ್ಲೆ ಮಾಡೋದ್ರಿಂದ ಅವ್ರ ತಲೆಗೆ ಕೈಗೆ ಪೆಟ್ಟು ಬಿದ್ದಿದೆ. ಅದ್ರ ಮೆಡಿಕಲ್ ರಿಪೋರ್ಟ್ಸ್ ಕೂಡ ನಮ್ಮ ಹತ್ರ ಇದೆ. ಏನೋ ಇದು ರವಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇನ್ಸ್ಪೆಕ್ಟರ್, ನಾನು ಲಾಯರ್, ಮೆಡಿಕಲ್ ರಿಪೋರ್ಟ್ ಕೊಡಿ. ನೋಡಿ, ನಿಮ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಬೇಕಿದ್ರು ಸ್ಟೇಷನ್ಗೆ ಬನ್ನಿ, ಅಲ್ಲೇ ಕೊಡ್ತೀನಿ. ಮಿಸ್ಟರ್ ಸೂರ್ಯ, ಬನ್ನಿ ನಮ್ಮ ಜೊತೆ. ನಮ್ಮ ಅಣ್ಣನ ಮಗಳು ವೇದಿಕಾ ಸರ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಗೌರವ ಇದೆ ನನ್ನ ಮೇಲೆ, ಅದು ಹೇಗೆ ಕಂಪ್ಲೇಂಟ್ ಕೊಟ್ಬಿಡ್ತಾಳ ನನಗೆ ಗೊತ್ತಾಗ್ತಾ ಇಲ್ಲ. ರೀ, ನಾವೇನು ಕಣ್ಣ ಮುಚ್ಚಾಲಾಡ ಕೂತಿದ್ವಿ ಅನ್ಕೊಂಡಿದ್ದೀರಾ? ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇನ್ಯಾರ ಕರ್ಕೊಂಬಂದು ಸ್ಟೇಷನ್ ಕೂರ್ಸ್ಕೊಳ್ಳೋದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದಿರೋದು. ಸುಳ್ಳು ಕಂಪ್ಲೇಂಟ್ ಇದು. ದಿಸ್ ಇಸ್ ಅ ಬಿಗ್ ಫ್ಯಾಟ್ ಲೈ ಟು ಟ್ರ್ಯಾಪ್ ಮೀ. ನನ್ನ ಮೇಲೆ ಮಾಡಿರೋ ಸಂಚಿದು. ರೀ, ವೇದಿಕಾ ಅವ್ರ ಮೇಲೆ ಯಾರು ಹಲ್ಲೆ ಮಾಡೋದ್ರಿಂದ ಗಾಯಗಳಾಗಿದೆ ಅಂತ ಡಾಕ್ಟರ್ಸ್ ರಿಪೋರ್ಟ್ ಇದೆ, ನೋಡ್ರಿ ಸರಿಯಾಗಿ. ಸರ್, ಅವ್ರ ಮನೆ ಎಲ್ಲಿದೆ ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನು ನಾನು ಹೋಗಿ ಹೊಡೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಇಟ್ಸ್ ಅ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಸರ್. ಇದನ್ನ ಇಟ್ಕೊಂಡು ನೀವು ನನ್ನ ಮೇಲೆ ಚಾರ್ಜ್ ಶೀಟ್ ಹೇಗೆ ಮಾಡೋಕ್ಕಾಗತ್ತೆ? ನಿಮ್ಗಾನ ಬುದ್ಧಿ ಬೇಡವಾ? ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ತಪ್ಪು ಪೂಸ ಅಂತ ಇಂಗ್ಲೀಷ್ ಮಾತಾಡೋ ಎದುರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ನೋಡೋದಕ್ಕೂ ಸಾಫ್ಟ್ವೇರ್ ಇಂಜಿನಿಯರ್ ತರ ಇದ್ದೀರಾ, ಮಾಡೋದು ನೋಡಿದ್ರೆ ಹಾರ್ಡ್ವೇರ್ ಕೆಲಸ. ಛೇ, ಮೊದಲೆಲ್ಲ ಜಾಸ್ತಿ ಓದಿದವರು ಅನ್ಎಜುಕೇಟೆಡ್ ಕ್ರೈಮ್ ಮಾಡ್ತಾರೆ ಅನ್ಕೊಂಡಿದ್ವಿ. ಪಾಪ ಅವ್ರಿಗೇನು ತಿಳುವಳಿಕೆ ಇರಲಿಲ್ಲ, ಮಾಡ್ತಾ ಇದ್ರು ಅನ್ಕೊಂಡಿದ್ವಿ. ಆದರೆ ಈಗ ನಿಮ್ಮಂತ ಹೈಲಿ ಎಜುಕೇಟೆಡ್ಸು ಈ ಸೊಸೈಟಿ ಹೈಫೈ ಅನ್ನಿಸ್ಕೊಂಡ್ರೆ ಜಾಸ್ತಿ ಕ್ರೈಮ್ ಮಾಡ್ತಾ ಇರೋದು. ನನ್ನ ಕರ್ಮ, ದಿನ ಬೆಳಗಾದ್ರೆ ನಿಮ್ಮಂತ ಕ್ರಿಮಿನಲ್ಸ್ನ ಹ್ಯಾಂಡ್ ಮಾಡ್ಬೇಕಲ್ಲ. ನೋ, ಡೋಂಟ್ ಕಾಲ್ ಮಿ ಎ ಕ್ರಿಮಿನಲ್. ನನ್ನ ಮೇಲೆ ಕಂಪ್ಲೇಂಟ್ ಆಗಿರೋದು ಅಷ್ಟೇ. ಇಟ್ಸ್ ನಾಟ್ ಯೆಟ್ ಬೀನ್ ಪ್ರೂವ್ಡ್. ಏಯ್, ತಿರ್ಚ್ಕೊಬೇಡ ಕಣಯ್ಯ, ಎದೆಗೆ ಹಿಡ್ಕೊಂಡ್ಬಿಡತ್ತೋ, ಕೂತೋಳ ಸುಮ್ಮನೆ. ಸರ್, ಮರ್ಯಾದೆ ಕೊಟ್ಟು ಮಾತಾಡಿ. ಕರ್ಸಿ ಅವನ್ನ ಇಲ್ಲಿ ಹೇಳ್ಸಿ ನನ್ನ ಮುಂದೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ನಿಜ ಅಂತ. ಆಯ್ತು, ಅವ್ರು ಒಂದು ಹೇಳಿದ್ರೆ ನೀನು ಸಮಾಧಾನ ಮಾಡ್ಕೋತೀಯಾ, ಕೂತ್ಕೋತೀಯಾ? ಇಲ್ಲ, ಫೋನ್ ನಂಬರು. ರೀ ಸಂತೋಷ್, ನಿಮ್ಮ ಹೆಂಡತಿನ ಕರ್ಕೊಂಡು ಸ್ಟೇಷನ್ಗೆ ಬನ್ರಿ. ಕೂತ್ಕೊಳ್ಳಯ್ಯ. ಏ, ಕಾಫಿ ಹೇಳಲೇ. ಲೇ ಬಾರೆ, ಎಮ್ಮೆ ಮೇಲೆ ಮಳೆ ಒಯ್ದಂಗೆ ಬರ್ತಾನೆ. ಮಿಸಸ್ ವೇದಿಕಾ ಅರುಣ್ರವರೇ, ನಾವು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಕಂಪ್ಲೇಂಟಲ್ಲಿ ಏನು ಬರ್ದಿದ್ದೀನೋ ಅದನ್ನು ಗಿಣಿ ಥರ ಹೇಳಿದ್ರೆ ಸಾಕು. ಅದು ಬಿಟ್ಟು ಅಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಪೊಲೀಸ್ ಸ್ಟೇಷನ್ನು, ನಿಜ ಹೇಳ್ಬಿಡ್ತೀನಿ ಅಂತ ಪುಣ್ಯಟ್ಟು ಕೋಟಿ ಥರ ಪೋಸ್ ಕೊಟ್ಟರೆ ಗೊತ್ತಾಯ್ತಾ? ಮನೇಲಿ ಹೇಳಿದ್ದು ನೆನಪಿದೆ ತಾನೆ? ನಾನು ತುಂಬ ಖರಾಬ್ ನನ್ನ ಮಗ. ಜೈಲಿಗೆ ಹೋಗೋದು ಅಂದರೆ ಗೋವಾಗೆ ಹೋಗಿ ಬಂದಂಗೆ. ಅರ್ಥ ಆಯ್ತಾ? ಬರೀ ನನ್ನ ಚಿಕ್ಕಪ್ಪ ಈ ಥರ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಫ್ಯೂಚರ್ ತೊಂದರೆ ಆಗುತ್ತೆ ಅಲ್ವಾ? ಲೇ,
ನಿಮ್ಮ ಚಿಕ್ಕಪ್ಪನ ಫ್ಯೂಚರ್ ಹಾಳು ಮಾಡಿದ್ರೆ ಕಣೆ ನಾವು ಮೇಲ್ ಬರೋಕ್ಕಾಗೋದು. ನಿಮ್ಮ ಚಿಕ್ಕಪ್ಪನ ಫ್ಯೂಚರ್ನ ಸಂಪೂರ್ಣವಾಗಿ ಹಾಳು ಮಾಡಿ ನುಚ್ಚು ನೂರು ಮಾಡಿ ಆ ಚೂರಿರುತ್ತಲ್ಲ ಅದರಲ್ಲಿ ನಮ್ಮ ಕನಸಿನ ಅರಮನೆ ಕಟ್ತೀನಿ. ಹೇಳ್ದಷ್ಟು ಮಾಡು ಸಾಕು. ಕೇಳದೆ ಪ್ಲೇಟ್ ಏನಾರ ಚೇಂಜ್ ಮಾಡಿದ್ಯೋ ನಿನ್ನ ಜೊತೆ ನಿಮ್ಮ ಅಪ್ಪ ಚಿಕ್ಕಪ್ಪನ ಫೋಟೋನು ಫ್ರೇಮ್ ಹಾಕ್ಸಿಟ್ಬಿಡ್ತೀನಿ. ಅಳ್ಬೇಡ, ಬಾ ಒಳಗೆ. ಅರುಣ್ ನಮ್ಮನ್ನೆಲ್ಲ ಟ್ರ್ಯಾಪ್ ಮಾಡಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾನೆ. ನಮ್ಮಿಂದ ಅಳಿ ಅಂತ ಕನ್ನಿಸ್ಕೊಬೇಕಲ್ಲ, ಅದಕ್ಕೆ. ನನಗೆ ಗೊತ್ತು ಕಣೋ, ನೀನು ಕೂಲಾಗಿರೋದು ನಾನೆಲ್ಲ ಹ್ಯಾಂಡ್ಲ್ ಮಾಡ್ತೀನಿ. ವೇದಿಕ ಮುಂದೆ ಇಟ್ಕೊಂಡು ಶಕುನಿ ಆಟ ಆಡ್ತಾ ಇದ್ದಾನೆ. ಸಿಗ್ಲಿ ಸೂರ್ಯ, ಇದು ಪೊಲೀಸ್ ಸ್ಟೇಷನ್. ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ನಿಂದೇ ತಪ್ಪು ಅಂತ ಇನ್ಸ್ಪೆಕ್ಟರ್ಗೆ ಅನ್ನಿಸ್ಬೋದು. ಯೋಚನೆ ಮಾಡಬೇಡ ಕಣೋ, ವೇದಿಕ ಬಂದು ನಿಜ ಹೇಳ್ತಾಳೆ. ಅವಳಿಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇದೆ. ಯಾಕಮ್ಮ ವೇದಿಕ ಹೀಗೆ ಮಾಡಿದೆ? ಸೂರ್ಯ ಚಿಕ್ಕಪ್ಪ ನೀನು ಹೊಡೆದ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ? ಅದಕ್ಕೆ ಇವನು ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸಿದ್ದಾರೆ. ಇವನು ನಿನಗೆ ಹೊಡೆಯೋದಿರಲಿ, ಒಂದು ಸಲನೂ ಗದರಿಸ್ದವನಲ್ಲ. ನಿನ್ನ ಕಂಡ್ರೆ ಪ್ರಾಣ ಇವನಿಗೆ. ಸ್ಕೂಲಲ್ಲಿ ಟೀಚರು ನಿನಗೆ ಹೊಡೆದ್ರು ಅಂತ ಆ ಸ್ಕೂಲ್ನ ಬಿಡಿಸಿ ಬೇರೆ ಸ್ಕೂಲಿಗೆ ಸೇರಿಸ್ತಾ. ಅಷ್ಟು ಪ್ರೀತಿ ನಿನ್ನ ಕಂಡ್ರೆ. ಅಂಥವನ ಮೇಲೆ ಯಾಕಮ್ಮ ಹೀಗೆ? ಅಣ್ಣ, ಇವಳನ್ನ ಯಾಕೆ ಕೇಳ್ತಾ ಇದೆಯಾ? ಇದನ್ನೆಲ್ಲ ರಾಸ್ಕಲ್ ಸಂತೋಷ್ ಮಾಡಿತು. ಬರ್ಲಿ ಅವ್ನು. ವೇದಿಕಾ, ಇದು ಪೊಲೀಸ್ ಸ್ಟೇಷನ್. ನಿನ್ನ ಜೊತೆ ನಾನು ನಿನ್ನ ಚಿಕ್ಕಪ್ಪ ಇದ್ದೀವಿ. ನಿಜ ಏನು ಅಂತ ಇನ್ಸ್ಪೆಕ್ಟರ್ ಹತ್ರ ಹೇಳಮ್ಮ, ಹೆದರ್ಕೋಬೇಡ. ಬಾ ಹೇಳು ವೇದಿಕಾ. ಹಲೋ ಮಾವ, ನನಗೆ ಗೊತ್ತಿತ್ತು ನೀವು ಇದೇ ಡೈಲಾಗ್ ಹೇಳ್ತೀರಾ ಅಂತ. ಅದಕ್ಕೆ ವೇದಿಕೆಗೆ ನಾನು ಕೌಂಟ್ರ್ ಡೈಲಾಗು ಹೇಳ್ಕೊಟ್ಟಿದ್ದೀನಿ ಅಲ್ವಾ ವೇದಿಕಾ? ಹೇಳಮ್ಮ, ಹೇಳ್ಕೊಟ್ಟಿರ ಕೌಂಟ್ರ್ ಡೈಲಾಗು. ಏನೋ ಸೂರ್ಯ, ಇದು ಪೊಲೀಸ್ ಸ್ಟೇಷನ್. ನಮಸ್ಕಾರ ಸರ್. ಓ, ನೀವಾ? ವೇದಿಕ ಇವರನಾ? ಹಾಂ, ಬನ್ನಿರಿ, ಕೂತ್ಕೊಳ್ಳಮ್ಮ. ಹಾಂ, ಎಲ್ಲಪ್ಪ ಇವ್ರ ಫೈಲು. ಏನಾಗಬೇಕಮ್ಮ ಇವರು? ಏನಾಗಬೇಕು ಹೇಳಮ್ಮ. ಚಿಕ್ಕಪ್ಪ ಸರ್. ಇವರು ಹೊಡೆದ್ರಾ ನಿನಗೆ? ಹೇಳಮ್ಮ, ಇವ್ರು ನಿನ್ಗೆ ಹೊಡೆದ್ರಾ? ಅಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಪೊಲೀಸ್ ಸ್ಟೇಷನ್ನು, ನಿಜ ಹೇಳ್ಬಿಡ್ತೀನಿ ಅಂತ ಪುಣ್ಯಟ್ಟು ಕೊಟ್ಟಿ ಥರ ಪೋಸ್ ಕೊಟ್ಟರೆ ಅಷ್ಟು. ನಿಮ್ಮ ಚಿಕ್ಕಪ್ಪ ಹೊಡೆದ್ರಾ? ಇವ್ರು ಹೊಡೆದ್ರು ಅಂತ ಕಂಪ್ಲೇಂಟ್ ಬರ್ಕೊಟ್ಟಿದ್ಯಾ? ಈ ಕಂಪ್ಲೇಂಟ್ನ ನೀನು ತಾನೇ ಬರ್ದಿರೋದು? ಹೇಳಮ್ಮ, ಇವ್ರು ಹೊಡೆದ್ರಾ ನಿನಗೆ? ಹೇಳಿ. ಇನ್ಸ್ಪೆಕ್ಟರ್ ಕೇಳ್ತಿದ್ದಾರೆ, ಭಯ ಪಡಬೇಡ, ಹೇಳಮ್ಮ. ಹೇಳು ವೇದಿಕಾ, ಹೆದರ್ಕೋಬೇಡ. ಹೇಳಮ್ಮ. ಸರ್, ಇವರಪ್ಪ ಚಿಕ್ಕಪ್ಪ ಸರ್. ನೋಡಿ ಫುಲ್ಲಿ ಗಾಬರಿ ಆಗ್ಬಿಟ್ಟಿದ್ದಾರೆ ಸರ್. ನೋಡಿ ಸರ್, ಶಿವರಿಂಗು. ಅವ್ರನ್ನ ಆಚೆ ಕಳಿಸಿ ಸರ್, ಹೇಳ್ತಾಳೆ. ವೇದಿಕಾ, ನೀ ಏನು ಭಯ ಪಡ್ಬೇಡಮ್ಮ, ಏನಿದೆ ಅದನ್ನ ಹೇಳ್ಬಿಡು, ನಾವು ಹೇಳ್ಬಿಟ್ಟು ಹೊಟ್ಟೋಗೋಣ. ಸರ್ ನೋಡಿ ಸರ್, ಹೆಂಗೆ ಗುರಾಯಿಸ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ. ಏ ಸೂರ್ಯ, ಹಾಗೆಲ್ಲ ಇಂಟಿಮೇಟ್ ಮಾಡಬೇಡ್ರಿ. ಹೇಳಮ್ಮ, ಇವ್ರು ಹೊಡೆದ್ರ ನಿನಗೆ? ಹೇಳಮ್ಮ. ಹೇಳು ವೇದಿಕಾ. ಹೌದು, ಹೊಡೆದ್ರು.
ಯಾಕೆ ಹೊಡೆದ್ರು ಅವರು? ಸರ್ ನಮ್ಮಿಬ್ರದ್ದು ಬೇರೆ ಕ್ಯಾಸ್ಟ್ ಸರ್, ಅದಕ್ಕೆ ಇವ್ರು ನಮ್ಗೆ ಹೊಡೆದ್ರು. ಏಯ್ ಅದನ್ನ ಅವ್ರು ಹೇಳಿ, ನೀವು ಸುಮ್ಮನೆ ಇರ್ರಿ. ಹೇಳಮ್ಮ. ನಾನು ಇವ್ರನ್ನ ಇಷ್ಟಪಟ್ಟೆ ಅಂತ ಹೊಡೆದ್ರು ಸರ್. ಏನೇ ಹೇಳಿದೆ? ಸೂರ್ಯ ನೀನು ಕೊಡೋಣ ಸುಳ್ಳು ಹೇಳ್ತಾ ಇದೀಯಾ ನಿನ್ನ? ಏ ಮಿಸ್ಟರ್, ನೀವು ಲಾಯರ್ ಇರ್ಬೋದು, ಹಾಗಂತ ಇಲ್ಲಿ ದರ್ಪ ತೋರ್ಸಕ್ಕೆ ಬರಬೇಡಿ. ನಿಮ್ಮ ಮಗಳನ್ನ ಹೆದರ್ಸಿ ಬದರಿಸಿ ಸ್ಟೇಟ್ಮೆಂಟ್ ಚೇಂಜ್ ಮಾಡಕ್ಕೆ ನೋಡಿದ್ರೆ ನಿಮ್ಮ ಮೇಲೂ ಚಾರ್ಜ್ ಶೀಟ್ ಆಗಬೇಕಾಗುತ್ತೆ. ಹುಷಾರ್. ಇವಳು ಸುಳ್ಳು ಹೇಳ್ತಿದ್ದಾಳೆ. ಸೂರ್ಯ ಅವನ ಹೊಡೆದ ಇಲ್ಲ. ಇವಳು ತಂದೆಯಾಗಿ ನಾನು ಹೇಳ್ತೀನಿ, ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ. ಈ ಅಯೋಗ್ಯನೇ ಇವಳಿಗೆ ಹೆದರ್ಸಿ ಬೆದರಿಸಿ ಸುಳ್ಳು ಹೇಳಿಸ್ತಿದ್ದಾನೆ. ಮೊದಲು ಇವನು ವಿಚಾರಿಸಿ, ನಿಜ ಆಚೆ ಬರುತ್ತೆ. ರೀ ಲಾಯರ್ ಸಾಹೇಬ್ರೆ, ಇದು ನಿಮ್ಮ ಲಾಯರ್ ಆಫೀಸ್ ಅಲ್ಲ, ನನ್ನ ಸ್ಟೇಷನ್ನು. ಇಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಆಚೆ ಕಳಿಸ್ಬೇಕಾಗತ್ತೆ. ಸೂರ್ಯ ಸೂರ್ಯ ನೋಡಿ ಸರ್, ನಿಮ್ಮ ಮುಂದೆನೇ ಹಿಂಗೆ ಕುತ್ತಿಗೆ ಸಾಯ್ಸಕ್ ಬಂದಿದ್ದ. ನನ್ನ ಹೆಂಡತಿಗೂ ಹಂಗೆ ಸರ್ ನೋಡ್ತಿದ್ದು. ಸೂರ್ಯ ಸುಮ್ಮನಿರು. ಒಳಗಾಕಿ ಸರ್ ಅಂದ. ನಿಜ ಕಣ, ಅವ್ನು ಹೇಳಿ ನಿಜ ಕಣ. ನನ್ನ ಮುಂದೆ ನನ್ಗೆ ಹೊಡಿತಾ ಇದೆಯಾ? ಅವ್ರಿಗೆ ಹೊಡಿಯುತ್ತೆ ನೀನು, ಖಂಡಿತ ಹೊಡಿಯುತ್ತೆ ನೀನು. ನೀ ಹೇಳಿ ಅರ್ಥ ಆಗಲ್ಲ. ಬಾರೋ ಬಾರೋ ಕಲ್ಲ. ಅಮ್ಮ ಆದಿತ್ಯ, ಆರ್ಯನ್ ಕರ್ಕೊಂಡು ಒಳಗೋಗು. ನಾನು ಹೋಗಲ್ಲ. ಬನ್ನಿರಿ. ಆರ್ತಿ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಅಮ್ಮ, ಸೂರ್ಯ ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದಾರಂತೆ. ಯಾಕಂತ? ವೇದಿಕಾ ಯಾರಿಗೂ ಹೇಳ್ದೆ ಮದುವೆ ಆಗಿದ್ದಾಳಲ್ಲ, ಇವ್ರು ಅವಳ ಮನೆಗೆ ಹೋಗಿ ಅವಳ ಮೇಲೆ ಕೈ ಮಾಡಿದಾರಂತೆ. ಅದಕ್ಕೆ ಅವಳು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಮ್ಮ, ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಅವ್ರ ಸ್ವಭಾವ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಎಷ್ಟೇ ಕೋಪ ಬಂದ್ರು ಯಾರ ಮೇಲೆ ಅವ್ರು ಕೈ ಮಾಡಲ್ಲ ಅಮ್ಮ. ಮತ್ತ್ಯಾಕೆ ವೇದಿಕಾ ಕಂಪ್ಲೇಂಟ್ ಕೊಟ್ಲು? ಅಮ್ಮ, ಸೂರ್ಯ ಅವ್ರನ್ನ ಸಿಕ್ಕಾಕ್ಸೋದಕ್ಕೆ ಯಾರು ಹೀಗೆ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಥರ ಇದ್ರೆ ಪೊಲೀಸ್ನವ್ರಿಗೆ ಗೊತ್ತಾಗಲ್ವೇನೆ? ಅಂದ್ರೆ ನೀವು ಹೇಳ್ತಾ ಇರೋದು ವೇದಿಕನ್ ಮೇಲೆ ಸೂರ್ಯ ಅವ್ರು ಕೈ ಮಾಡಿದಾರಂತನಾ? ಯಾರಿಗ್ ಗೊತ್ತು? ಹೊಡೆದಿರ್ಬೋದು, ಹೊಡೆದೇನೂ ಇರ್ಬೋದು. ಏನಮ್ಮ ನೀವು ಇಷ್ಟೊಂದು ಕೂಲಾಗಿ ಹೇಳ್ತಾ ಇದ್ದೀರಾ? ಸೂರ್ಯ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಫ್ಯೂಚರ್ ಹಾಳಾಗಲ್ವಾ? ಇದು ಅನ್ಯಾಯ ಅಮ್ಮ. ಯಾವ ತಪ್ಪು ಮಾಡದೇ ಇರೋ ನಿನ್ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ನಿನ್ನ ಮಕ್ಕಳನ್ನ ಮನೆಯಿಂದ ಆಚೆ ಕಳ್ಸಿದ್ರಲ್ಲ, ಮಕ್ಕಳ ಭವಿಷ್ಯ ಹಾಳಾಯ್ತಲ್ಲ, ಅದು ಅನ್ಯಾಯ ಅಲ್ವೇನೆ? ಅವ್ನು ನಿನಗೆ ಅನ್ಯಾಯ ಮಾಡಿದಾನ ಕಣೆ. ಅದಕ್ಕೆ ಆ ದೇವ್ರವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಅನುಭವಿಸ್ಲಿ ಬಿಡು. ನಾನು ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ನಿನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡ್ಸು ಅಂತ. ನನ್ನ ಪ್ರಾರ್ಥನೆ ಆ ದೇವ್ರು ಕೇಳಿಸ್ಕೊಂಡಿದ್ದಾನ ಕಣೆ. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಾ ಗೊತ್ತಾ ನೀನು? ಇವತ್ತು ಪಾಯಸ ಮಾಡೇ ಮಾಡ್ತೀನಿ ನಾನು. ಏನಮ್ಮ ನೀವು ನಿಮ್ಮ ಅಳಿಯನ ಅವನು ಯಾವತ್ತು ನಿನ್ನ ಮಕ್ಕಳನ್ನ ಹೊರಗೆ ಹಾಕಿದ್ನೋ ಅವತ್ತೇ ಅವನು ನನ್ನ ಅಳಿಯ ಅನ್ನೋದನ್ನ ಮನಸ್ಸಿಂದ ಕಿತ್ತು ಬಿಸಾಕಿದ್ದೀನಿ. ಅಮ್ಮ, ಏನೋ ಆ ಸಂದರ್ಭದಲ್ಲಿ ಹಾಗೆ ನಡ್ಕೊಂಡ್ರು. ಇದಕ್ಕಿಂತ ಮುಂಚೆ ಯಾವತ್ತೂ ಅವ್ರ ರೀತಿ ಕೆಟ್ಟದಾಗ ನಡ್ಕೊಂಡವ್ರಲ್ಲ. ಅವ್ರೆಲ್ರೂ ಸೇರಿ ನಿನ್ನ ಮನೆಯಿಂದ ಆಚೆ ಕಳ್ಸಿದ್ರು. ಏನೋ ನನ್ನ ಮನೆ ಇತ್ತು, ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದೆ. ನೀನು ಈ ಮನೆ ಇರ್ಲಿಲ್ಲ ಅಂದ್ರೆ ಎಲ್ಲೇ ಹೋಗ್ತಿದ್ದೆ ಮಕ್ಕಳನ್ನ ಕರ್ಕೊಂಡು? ಯಾರಿದ ನೀಗ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು? ಏನೋ ನಾನು ಬದುಕಿರುವಾಗ ಇಷ್ಟೆಲ್ಲ ಆಯ್ತು, ನನ್ನ ಮನೆಗೆ ಬಂದೆ. ನೀನು ನಾನು ಸತ್ತು ಹೋಗಿದ್ರೆ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೆ ನೀನು? ಮಾತಾಡೆ. ನೀನು ನಿನ್ನ ಮಕ್ಕಳು ಬೀದಿ ಪಾಲಾಗ್ತಿದ್ರಿ. ಆ ನಿನ್ ಗಂಡ ನಿಮ್ ಕಡೆ ತಿರುಗೋ ನೋಡ್ತಾ ಇರ್ಲಿಲ್ಲ.
ಇಷ್ಟು ದಿನ ಆಯ್ತು ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಆಚೆ ಬಂದಿದ್ಯಾ? ಒಂದು ದಿನನಾದ್ರೂ ಎಲ್ಲಿದ್ಯಾ ಹೇಗಿದ್ಯಾ ಅಂತ ವಿಚಾರಿಸಿದಾನ? ಆದಿತ್ಯ ಹೇಗಿದ್ದಾನೆ ಅಂತ ಕೇಳಿದ್ನ? ಅವನ ಮಗು ಆರ್ಯನ್ ಹೇಗಿದ್ದಾನೆ ಅಂತ ಕೇಳಿದ್ದೇನೆ? ಅವನು ನಿನ್ನ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾನೆ. ನೀನೇ ನನ್ನ ಗಂಡ ಒಳ್ಳೆಯವನು ಅಂತ ಬಡ್ಕೊಂಡು ನಿಂತಿದ್ಯಾ. ನೋಡ ಆರ್ತಿ, ಒಂದು ಮಾತು ಹೇಳ್ತೀನಿ, ಇವತ್ತಿಂದ ಅವನು ನನ್ನ ಅಳಿಯ ಅಲ್ಲ, ನಿನ್ನ ಗಂಡ ಅಲ್ಲ, ಆದಿತ್ಯನಿಗೆ ಅಪ್ಪ ಅಲ್ಲ ಕಡೆ.